24x7 ಏನ್ ಬೇಕಾದ್ರೂ ಸಿಗುತ್ತೆ. ಎಷ್ಟೊತ್ತಲ್ಲಾದ್ರೂ ಊಟ, ಎಷ್ಟೊತ್ತಲ್ಲಾದ್ರೂ ಶಾಪಿಂಗ್. ಹೊಸ ರೂಲ್ಸ್, ಹೊಸ ಅನುಭವ. ದಿನದ 24 ಗಂಟೆನೂ ಕೂಡ ರಾತ್ರಿ ಊಟ ತಿಂಡಿ ಸಿಗಲ್ಲ ಅನ್ನುವಂತ ಟೆನ್ಷನ್ ಬೇಡ. ಇನ್ನು ಮುಂದೆ ರಾತ್ರಿಯೂ ಶಾಪಿಂಗ್ ಮಾಡಬಹುದು. ಏನಿದು ಹೊಸ ರೂಲ್ಸ್ ಅಂತೀರಾ? ಅದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಯಾವ ರೀತಿಯಾದಂತ ರೂಲ್ಸ್ಗೆ ಈಗ ಅನುಮತಿಯನ್ನ ನೀಡಲಾಗಿದೆ. ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿರುವಂತದ್ದು 24x7 ಕೂಡ ಓಪನ್ ಇರ್ತವೆ. ಅಂಗಡಿಗಳು, ಮಾಲ್ಗಳು ಪ್ರತಿಯೊಂದು ಕೂಡ. ನಿನ್ನೆ ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿರುವಂತದ್ದು 24x7 ಅನುಮತಿಯನ್ನ ನೀಡಿದೆ. ಏನಿದು ಹೊಸ ಸುದ್ದಿ ಅಂತೀರಾ? ಅದ್ರ ಬಗ್ಗೆನೇ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇನ್ನು ಮುಂದೆ ರಾತ್ರಿಯೂ ಕೂಡ ಶಾಪಿಂಗ್ ಅನ್ನ ಮಾಡಬಹುದು. ಇದರ ಜೊತೆಗೆ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅನುಮತಿಯನ್ನ ನೀಡಲಾಗಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಈಗ. ಇನ್ನು ಮುಂದೆ ದಿನದ 24 ಗಂಟೆನೂ ಕೂಡ ಬಿಸ್ನೆಸ್ ಮಾಡಬಹುದು. ಅಂದ್ರೆ 24x7 ಕೂಡ ಬಿಸ್ನೆಸ್ ಮಾಡಬಹುದು. ಇಡೀ ದಿನ ದರ್ಶಿನಿ ಹೋಟೆಲ್, ಅಂಗಡಿಗಳು ಓಪನ್ ಆಗಿರ್ಲಿಕ್ಕೆ ಅನುಮತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಹೋಟೆಲ್, ರೆಸ್ಟೋರೆಂಟ್ಗಳು ಓಪನ್ ಮಾಡಬಹುದಾಗಿದೆ. ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ 24 ಗಂಟೆನೂ ಕೂಡ ವಾಣಿಜ್ಯ ಮಳಿಗೆಗಳು ಓಪನ್ ಮಾಡಬಹುದು. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶವನ್ನ ಈಗ ಜಾರಿ ಮಾಡಲಾಗಿದೆ. ಇಡೀ ದಿನ ವಾಣಿಜ್ಯ ವಹಿವಾಟಿಗೆ ಆದೇಶವನ್ನ ಮಾಡಿಕೊಡ್ಲಾಗಿರುವಂಥದ್ದು. ಇಲ್ಲಿ ಬಿಸ್ನೆಸ್ ಅನ್ನ ಮಾಡಬಹುದು ದಿನದ 24 ಗಂಟೆನೂ ಕೂಡ. ಅಂಗಡಿ ಮತ್ತು ವಾಣಿಜ್ಯ ಮಳಿಗೆ ಕಾಯ್ದೆಗೆ ತಿದ್ದುಪಡಿಯನ್ನ ತರಲಾಗಿದೆ. ತಿದ್ದುಪಡಿ ಕಾಯ್ದೆಗೆ ಸರ್ಕಾರದಿಂದ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇನ್ನು ಮುಂದೆ ಅಹೋರಾತ್ರಿ ಮಳಿಗೆಗಳು ಓಪನ್ ಇರ್ತವೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮಾತ್ರ ಓಪನ್ ಇರೋದಿಲ್ಲ ಅಷ್ಟೇ. ಮುಂದೆ ಅಹೋರಾತ್ರಿ ಮಳಿಗೆಗಳು ಓಪನ್ ಇರ್ತವೆ. ಇಲ್ಲಿ ಅದಕ್ಕೂ ಕೂಡ ಕೆಲವೊಂದು ಕಂಡೀಷನ್ಸ್ಗಳು ಇರುವಂತದ್ದು. 10 ಜನಕ್ಕೂ ಹೆಚ್ಚಿನ ಜನ ವರ್ಕ್ ಮಾಡುವಂತ ಒಂದು ಕಂಪನಿಗಳಿಗೆ, ಹೋಟೆಲ್ಗಳಿಗೆ ಅಥವಾ ಮಾಲ್ಗಳಿಗೆ ಅನುಮತಿಯನ್ನ ನೀಡಲಾಗಿದೆ. 24x7 ಬಿಸ್ನೆಸ್ ಅನ್ನ ಮಾಡಬಹುದು ಅಂತ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅಂಗಡಿ ವಾಣಿಜ್ಯ ಮಳಿಗೆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದಿದೆ ರಾಜ್ಯ ಸರ್ಕಾರ. ತಿದ್ದುಪಡಿ ಕಾಯ್ದೆಗೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿರುವಂತದ್ದು. 24 ಗಂಟೆನೂ ಕೂಡ ವಾಣಿಜ್ಯ ಮಳಿಗೆಗಳು ಓಪನ್ ಮಾಡಬಹುದು. ಅಂಗಡಿ ವಾಣಿಜ್ಯ ಮಳಿಗೆ ಕಾಯ್ದೆಗೆ ಈ ರೀತಿಯಾದಂತಹ ತಿದ್ದುಪಡಿಯನ್ನ ತರಲಾಗಿದೆ. ದರ್ಶಿನಿ ಹೋಟೆಲ್, ಫ್ಯಾಮಿಲಿ ರೆಸ್ಟೋರೆಂಟ್ಗಳು, ದೊಡ್ಡ ವಾಣಿಜ್ಯ ಮಳಿಗೆಗಳು, ಮಾಲ್ಗಳು, ಅಂಗಡಿಗಳನ್ನ ಓಪನ್ ಮಾಡಬಹುದು. ದಿನದ 24 ಗಂಟೆನೂ ಕೂಡ ಅವರಿಗೆ ಪರ್ಮಿಷನ್ ಇರುತ್ತೆ. 10ಕ್ಕಿಂತ ಹೆಚ್ಚು ನೌಕರರು ಇದ್ದರಷ್ಟೇ ಅವಕಾಶ. ಅಂಗಡಿ ಮಳಿಗೆಯಲ್ಲಿ ಕನಿಷ್ಠ 10 ಸಿಬ್ಬಂದಿ ಇರಲೇಬೇಕು. 10ಕ್ಕಿಂತ ಕಡಿಮೆ ಸಿಬ್ಬಂದಿ ಇದ್ದರೆ ತೆರೆಯಂಗಿಲ್ಲ. 10ಕ್ಕಿಂತ ಹೆಚ್ಚು ನೌಕರರು ಇದ್ರೆ ಮಾತ್ರ ವರ್ಕ್ ಮಾಡಬಹುದು. ಸಿಬ್ಬಂದಿಗೆ ಪಾಳಿಯಲ್ಲಿ ಕೆಲಸವನ್ನ ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಸಿಬ್ಬಂದಿಗೆ ವಾರಕ್ಕೊಮ್ಮೆ ರಜೆಯನ್ನ ನೀಡಲೇಬೇಕು. ರಾತ್ರಿ ಮಾಡ್ತಾರೆ ಅನ್ಬಿಟ್ಟು ಸುಮ್ಮನೆ ರುಪ್ಸೋದಲ್ಲ. ಹೆಚ್ಚುವರಿ ಅವಧಿ ಕೆಲಸ ಮಾಡಿಸುವಂತಿಲ್ಲ. ಮಹಿಳಾ ಸಿಬ್ಬಂದಿಗೆ ನೈಟ್ ಶಿಫ್ಟ್ ಇರಬಾರ್ದು ಅನ್ನೋದು ಕೂಡ ಕಂಡೀಷನ್ ಇದೆ. ಮಹಿಳಾ ಸಿಬ್ಬಂದಿಗೆ ನೈಟ್ ಶಿಫ್ಟ್ ಅನ್ನ ಹಾಕಬಾರ್ದು ಅಂತ ಕಂಡೀಷನ್ ಅನ್ನ ಹಾಕಿದ್ದಾರೆ. ಹೆಚ್ಚುವರಿ ಅವಧಿ ಅಂತ ಅವ್ರನ್ನ ಕೆಲಸವನ್ನ ಮಾಡಿಸಂಗಿಲ್ಲ. ಮತ್ತಿಷ್ಟು